ಆ ಗುಂಬೆಯ ಪ್ರೇಮ ಸಂಜೆಯ ಆ ಗುಂಬೆಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಆರ್ಕೆ. ಇವತ್ತು ಈ ವಿಡಿಯೋನ ಪ್ರತಿಯೊಬ್ಬರು ಸಿಂಗರ್ಗೆ ಸ್ಪೆಷಲ್ ವಿಡಿಯೋ ಆಗುತ್ತೆ. ನನ್ನ ಸಿಂಗರ್ ಅಂದರೆ ಯಾವುದು ಪ್ಲೇಬ್ಯಾಕ್ ಸಿಂಗರ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ ನಂತರ ಯಾರಿಗೆ ಹವಿಗೋಸ್ಕರ ಸಿಂಗಿಂಗ್ ಮಾಡ್ತಾ ಇದ್ದಾರೆ, ಫೇಸ್ಬುಕ್ ಲೈವ್ ಹಾಡ್ತಾ ಇದ್ದಾರೆ, ಸ್ಟಾರ್ ಮೇಕರ್ನಲ್ಲಿ ಸಿಂಗಿಂಗ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ಸಿಂಗಿಂಗ್ ಮಾಡ್ತಾ ಇದ್ದಾರೆ ಅಂತ ಅವರು ಮನೆಯಲ್ಲಿ ಏಕದಮ್ ಕಡಿಮೆ ಬಜೆಟ್ನಲ್ಲಿ ಹೇಗೆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಸೆಟಪ್ ಮಾಡ್ಬೋದು. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಕರ್ನಾಟಕದಲ್ಲಿ ಯಾವುದೊಂದು ಸಾಂಗ್ ಯಾವುದೋ ಒಬ್ಬ ಸ್ಟುಡಿಯೋಗೆ ಹೋಗಿ ರೆಕಾರ್ಡ್ ಮಾಡಿ ಬರಬೇಕಂದ್ರೆ ಮಿನಿಮಮ್ 5,000 ಖರ್ಚಾಗತ್ತೆ. ಆ 5,000 ಹಣನ ನೀವು ಮನೆಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ನ ಯೂಸ್ ಮಾಡಿಕೊಂಡು ಡೈಲಿ ಬೇಸಿಸ್ನಲ್ಲಿ ಒಂದೊಂದು ಸಾಂಗ್ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಈ ವಿಡಿಯೋನ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ಒಂದು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇವತ್ತು ನಾನು ಈ ಹೋಮ್ ಸ್ಟುಡಿಯೋ ಸೆಟಪ್ ಬಗ್ಗೆ ಮಾತಾಡ್ತಾ ಇದ್ದೀನಲ್ವಾ, ಈ ಹೋಮ್ ಸ್ಟುಡಿಯೋ ಸೆಟಪ್ನಲ್ಲಿ ಒಂದು ಮಿನಿಮಮ್ ಬಜೆಟ್ನಲ್ಲಿ ಬೆಸ್ಟ್, ಎಕ್ದಮ್ ಮಿನಿಮಮ್ ಬಜೆಟ್ನಲ್ಲಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಏನು ಸೆಟಪ್ ಬರುತ್ತೆ ಅದನ್ನು ನಾನು ಇವತ್ತು ಲೈವ್ ನಿಮ್ಮ ಮುಂದೆ ಸೆಟಪ್ ಮಾಡಿಕೊಂಡು ಆಡಿಯೋ ಟೆಸ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವತ್ತು ನಾನು ಈ MX ಮಿಕ್ಸರ್ನ ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಕಡಿಮೆ ಬಜೆಟ್ನಲ್ಲಿ ಈ ಮಿಕ್ಸರ್ನ ಭಾಳ ಒಳ್ಳೆ ಕ್ವಾಲಿಟಿ ಕೊಡುತ್ತೆ. ನಾನು ಇದು ಪರ್ಚೇಸ್ ಮಾಡಿದಾಗ ಇದ್ರದ್ದು ಪ್ರೈಸ್ ಇತ್ತು ಆಲ್ಮೋಸ್ಟ್ 3,500 ರುಪೀಸ್ ಇತ್ತು. ಬಟ್ ಈಗ ಕಡಿಮೆ ಆಗಿದೆ. ಆಲ್ಮೋಸ್ಟ್ ನಾನು ಒಂದು ಅಂದಾಜು ಹೇಳ್ತೀನಿ 2,700 ಈಗ 3,000 ಒಳಗಡೆ ಈ ಮಿಕ್ಸರ್ ನಿಮಗೆ ಸಿಗುತ್ತೆ. ಆಮೇಲೆ ನಾನು ಒಂದು ಮೈಕ್ರೋಫೋನ್, ಎಕ್ದಮ್ ಚೀಪ್ ಆ್ಯಂಡ್ ಬೆಸ್ಟ್ ಮೈಕ್ರೋಫೋನ್ ಬೇಟಾ 58A, ಇದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದು ಬಂದುಬಿಟ್ಟು 550 ರುಪೀಸ್ನಲ್ಲಿ ಇದು ಸಿಗತ್ತೆ. ಆಮೇಲೆ ನಮಗೆ ಬೇಕಾಗಿರೋದು ಒಂದು ಹೆಡ್ಫೋನ್ ಯಾಕೆ ಬೇಕಾಗತ್ತೆ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಆಮೇಲೆ ಈ ಥರ ನಮಗೆ RCA ಕೇಬಲ್ 2 ಬೇಕಾಗತ್ತೆ, 3.5 mm ಟು RCA ಕೇಬಲ್ 2 ಬೇಕಾಗತ್ತೆ. ಆಮೇಲೆ ಈ ಥರ ಒಂದು USB ಸೌಂಡ್ ಅಡಾಪ್ಟರ್ ನಮಗೆ ಬೇಕಾಗುತ್ತೆ. ಆಮೇಲೆ ಈ ಥರ ಒಂದು OTG ಕೇಬಲ್ ಬೇಕಾಗತ್ತೆ. ಆಮೇಲೆ ಈ ಥರ ಒಂದು ಕನೆಕ್ಟರ್ ಬೇಕಾಗತ್ತೆ. ನೋಡಿ, ಇದೊಂದು 3.5 mm ಫಿಮೇಲ್ ಟು 6.3 mm ಫಿಮೇಲ್. ಆಮೇಲೆ ಕೊನೆಗೆ ನಮಗೆ ಒಂದು ಐರಿಕ್, ಇದು ಯಾಕೆ ಬೇಕೋ ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಇಷ್ಟೇ ನಮಗೆ ಬೇಕಾಗಿದೆ. ನಾನೀಗ ಇದನ್ನ ಸೆಟಪ್ ಮಾಡಿಬಿಡ್ತೀನಿ. ಕೊನೆಗೆ ನಾನು ಇದು ಕಂಪ್ಲೀಟ್ ಇದರದ್ದು ಒಂದೊಂದು ಪ್ರಾಡಕ್ಟ್ದು ಪ್ರೈಸ್ ಬಗ್ಗೆ ಕೂಡ ಹೇಳ್ತೀನಿ. ಓಕೆ, ಸರಿ. ನಾನು ಈಗ ಫಸ್ಟು ಇದನ್ನ ಎಲ್ಲ ಕನೆಕ್ಟ್ ಮಾಡಿಬಿಡ್ತೀನಿ. ನೋಡಿ, ಈ ಮಿಕ್ಸರ್ನ ಈ ಥರ ಬರುತ್ತೆ. ಈ ಥರ ಮಿಕ್ಸರ್ ಬರುತ್ತೆ. ಈ ಮಿಕ್ಸರ್ ಜೊತೆ ಬರೀ ಒಂದು ಒಂದು ಪವರ್ ಕನೆಕ್ಷನ್, ಪವರ್ ಅಡಾಪ್ಟರ್ ಬರುತ್ತೆ. ಓಕೆ, ಆಮೇಲೆ ಬೇಟಾ ಮೈಕ್ರೋಫೋನ್ ಎಲ್ಲರಿಗೂ ಗೊತ್ತಿರುತ್ತೆ. ಇದ್ರ ಒಳಗಡೆ ನನಗೆ ಪೌಚ್ ಬರುತ್ತೆ. ಇದ್ರ ಜೊತೆ ಈ ಥರ ಕೇಬಲ್ ಬರುತ್ತೆ. ಓಕೆ, ಸೊ ಆಮೇಲೆ ಈ ಕೇಬಲ್ನ ನಾನು ಈಗ ಫಟಾಫಟ್ ಕನೆಕ್ಟ್ ಮಾಡಿಬಿಡ್ತೀನಿ. ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ನಾನು ಹೇಗೆ ಕನೆಕ್ಟ್ ಮಾಡಿದೆ ಆಮೇಲೆ ಕೂಡ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಈಗ ಏನು ಮಾಡಿದ್ದೀನಿ ಅಂದರೆ MX ಮಿಕ್ಸರ್ನ ಇದು ಸ್ವಿಚ್ ಬೋರ್ಡ್ನಲ್ಲಿ ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಇದರಲ್ಲಿ ಬ್ಯಾಕ್ ಸೈಡಿಂದ ಈ ಬೆಟ್ಟಾ ಮೈಕ್ರೋಫೋನ್ನ ನೋಡಿ, ಇದರಲ್ಲಿ ಮೈಕ್ ಇದೆ ಅಲ್ವಾ, ಅಲ್ಲಿ ನಾನು ಕನೆಕ್ಟ್ ಕೊಟ್ಟಿದ್ದೀನಿ. ನೀವು ಕೂಡ ಈ ಥರ ಕಂಡೆನ್ಸರ್ ಮೈಕ್ ಯೂಸ್ ಮಾಡ್ಬೋದು. ಬಟ್ ಈ ಥರ ಕಂಡೆನ್ಸರ್ ಮೈಕ್ನಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಾಯ್ಸ್ ಜಾಸ್ತಿ ಆಗುತ್ತೆ. ಸೊ ಮೊಬೈಲ್ನಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಇದ್ದರೆ ಲೈವ್ ಸಿಂಗಿಂಗೋಸ್ಕರ ಡೈನಾಮಿಕ್ ಮೈಕ್ ಬೆಟರ್. ಇದು ದ ಚೀಪ್ ಆ್ಯಂಡ್ ಬೆಸ್ಟ್ ಮೈಕ್ರೋಫೋನ್ ನಾನು ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಬಜೆಟ್ ಮೇಲೆ ನೀವು ಬೇರೆ ಒಂದು ಬೆಟರ್ ಕ್ವಾಲಿಟಿನ ತೊಗೊಬೋದು. ಹಾಗಾಗಿ ಒಂದು RCA ಕೇಬಲ್ ನಾನು ಏನು ಮಾಡಿದ್ದೀನಿ, ಈ ಕೆಳಗಡೆ ಕನೆಕ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ 4 ಇತ್ತಲ್ವಾ, ಇಲ್ಲಿ ಕೆಳಗಡೆ ಕನೆಕ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಕಾರೋಕಿ ಪ್ಲೇ ಮಾಡೋಕ್ಕೆ, ಈ ಕೆಳಗಡೆಯಿಂದ ಕಾರೋಕಿ ಪ್ಲೇ ಮಾಡ್ಬೋದು. ಇಲ್ಲಿ ನೀವು ಯಾವುದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಜೊತೆ ನೀವು ಕನೆಕ್ಟ್ ಮಾಡಿಬಿಟ್ಟು ಕಾರೋಕಿ ಪ್ಲೇ ಮಾಡ್ಬೋದು. ಆಮೇಲೆ ಇನ್ನೊಂದು RCA ಕೇಬಲ್ನ ರೆಕಾರ್ಡಿಂಗೋಸ್ಕರ ಮೇಲೆ ಕನೆಕ್ಟ್ ಮಾಡಿಬಿಟ್ಟು ನಾನು ಏನು ಮಾಡಿದ್ದೀನಿ, ಇನ್ನೊಂದು RCA ಕೇಬಲ್ನ ಈ USB ಸೌಂಡ್ ಅಡಾಪ್ಟರ್ ಹೇಳಿದೆ ಅಲ್ವಾ, ಅದೇನ OTG ಜೊತೆ ಕನೆಕ್ಟ್ ಮಾಡಿಬಿಟ್ಟು ನಾನು ಈ OTGನ ನಾವು ಮೊಬೈಲ್ನಲ್ಲಿ ಕನೆಕ್ಟ್ ಮಾಡಬೇಕು. ಈ OTGನ
ಸೊ ಇದರಲ್ಲಿ ಏನು ಮಾಡ್ಬೋದು, ಇದರಲ್ಲಿ ಒಂದು ಮೈಕ್ ಆಪ್ಷನ್ ಇರುತ್ತೆ, ಒಂದು ಹೆಡ್ಫೋನ್ ಆಪ್ಷನ್ ಇರುತ್ತೆ. ನಾವು ಮೈಕ್ ಆಪ್ಷನ್ನಲ್ಲಿ ಇದನ್ನು ಕನೆಕ್ಟ್ ಮಾಡ್ಬೋದು. ನೋಡಿ ನಮಗೆ ಈ ಥರ ಸ್ಪ್ಲಿಟರ್ ಸಿಗುತ್ತೆ, ಅಥವಾ ಈ ಥರ ಸ್ಪ್ಲಿಟರ್, ಸೌಂಡ್ ಅಡಾಪ್ಟರ್ ಸ್ಪ್ಲಿಟರ್ ಹೇಳ್ತಾರೆ ಇದನ್ನು, ಈ ಥರ ಸಿಗುತ್ತೆ. ಬಟ್ ಇದು ತೊಗೊಂಬರೋದು ನೀವು, ಯಾಕಂದರೆ ಇದು ಎಲ್ಲ ವರ್ಕ್ ಆಗಲ್ಲ, ವೇಸ್ಟ್. ನನ್ನ ಹತ್ರ ಇದೆ, ಎಲ್ಲ ವೇಸ್ಟ್. ಇದೇನೇ ವರ್ಕ್ ಆಗುತ್ತೆ. ನಾನು ಐರಿಕ್ ಹೇಳ್ತೆ ಬಾ, ಅಕಸ್ಮಾತ್ ಐರಿಕ್ ನಿಮ್ಮ ಮೊಬೈಲ್ನಲ್ಲಿ ವರ್ಕ್ ಆಗ್ತಾ ಇದ್ದರೆ ಐರಿಕ್ನ ಬೆಟರ್ ಕ್ವಾಲಿಟಿ ಕೊಡುತ್ತೆ. ಸೊ ಐರಿಕ್ಗೆ ಏನು ಮಾಡಬೇಕು, ಈ ಔಟ್ಪುಟ್ನ ಈ ಅಡಾಪ್ಟರ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು, ಐರಿಕ್ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ರೆಕಾರ್ಡ್ ಮಾಡ್ಬೋದು. ಸೊ ಇದನ್ನು ನನ್ನ ಮೊಬೈಲ್ನಲ್ಲಿ ಈ ಐರಿಕ್ ಯಾಕೆ ವರ್ಕ್ ಆಗ್ತಾ ಇಲ್ಲ. ಸೊ ನಾನೇನು ಮಾಡ್ತಾ ಇದ್ದೀನಿ, ನಾನು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಆಗ್ತಾ ಇದೆ, ಮೊಬೈಲ್ನಲ್ಲಿ ವರ್ಕ್ ಆಗ್ತದೆ. ಸೊ ನಾನೀಗ ಏನು ಮಾಡ್ತೀನಿ, ಐರಿಕ್ನ ಸೈಡಲ್ಲಿ ಇಡ್ತೀನಿ. ಈ ಸೌಂಡ್ ಅಡಾಪ್ಟರ್ನಲ್ಲಿ ಮೈಕ್ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಮೊಬೈಲ್ಗೆ ಕನೆಕ್ಟ್ ಮಾಡ್ತೀನಿ. ಮೊಬೈಲ್ಗೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಆಮೇಲೆ ನಾನು ಏನು ಮಾಡಿದ್ದೀನಿ, ಹೆಡ್ಫೋನ್ನ ಇಲ್ಲಿ ನಾನು ಮಿಕ್ಸರ್ನಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ನಿಮಗೆ ಏನು ಕೇಳಿಸ್ತಾ ಇದೆ ವಾಯ್ಸು, ಈ ಬೋಯಾ ಮೈಕಿಂದ ರೆಕಾರ್ಡ್ ಆಗ್ತಾ ಇದೆ. ನೋಡಿ ನಾರ್ಮಲ್ ರೆಕಾರ್ಡರ್ನಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಯಾವುದು ಆ್ಯಪ್ ಯೂಸ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಮೊಬೈಲ್ನಲ್ಲಿ ಬೈ ಡಿಫಾಲ್ಟ್ ರೆಕಾರ್ಡರ್ ಬರುತ್ತಲ್ಲ, ಅದರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಈಗ ಬೋಯಾ ಮೈಕ್ ನಾನು ತೆಗೆದ್ಬಿಟ್ಟು ಈ OTGನ ಮೊಬೈಲ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಕನೆಕ್ಟ್ ಮಾಡಿಬಿಟ್ಟು ರೆಕಾರ್ಡ್ ಮಾಡಿ 2 ಲೈನ್ ಹಾಡಿ ಕೂಡ ನಿಮ್ಮದು ಕ್ವಾಲಿಟಿ ಕೂಡ ತೋರಿಸ್ತೀನಿ. ಆಮೇಲೆ ಇದ್ರ ಎಲ್ಲರದ್ದು ಪ್ರೈಸ್ ಬಗ್ಗೆ ಟೋಟಲ್ ಡೀಟೇಲ್ ಹೇಳ್ತೀನಿ, ಓಕೆನಾ. ಸೊ ನೋಡೋಣ, ನಾನು ಈಗ ಬೋಯಾ ಮೈಕ್ ತೆಗೆದ್ಬಿಟ್ಟು ಈಗ ಮೈಕ್ನಲ್ಲಿ ಹಾಡ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಈಗ ನಾನು ಕನೆಕ್ಟ್ ಮಾಡಿದ್ದೀನಿ, ಮೈಕ್ನಲ್ಲಿ ಮಾತಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಬೈ ಡಿಫಾಲ್ಟ್ ರೆಕಾರ್ಡರ್ ಕೂಡ ರೆಕಾರ್ಡ್ ಆಗ್ತಾ ಇದೆ. ಈಗ ನಾವು 2 ಲೈನ್ ಹಾಡಿಬಿಟ್ಟು ನಿಮಗೆ ಕ್ವಾಲಿಟಿ ಕೂಡ ತಿಳಿಸ್ತೀನಿ. ಆಮೇಲೆ ನಿಮಗೆ ಗೊತ್ತಾಗತ್ತೆ ಈ ಸೆಟಪ್ನಲ್ಲಿ ಏನು ಕ್ವಾಲಿಟಿ ಬರುತ್ತೆ ಅಂತ. ಇದು ಮಿಕ್ಸರ್ದು ಈಕೋ ಆನ್ ಮಾಡ್ತೀನಿ ಈಗ. ಹಲೋ, ಈಗ ಬಂತ ನೋಡಿ. ಈಗ ನಾನು 2 ಲೈನ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಳ್ಳೆ ಹಾಡು ಹಾಡ್ತೀನಿ. ಓಹೋ 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 ಓಹೋ, ಅಂಬರದ ಅಂಜುರದಿ ನೆಸರನು, ಅಂಗೈಗೆ ಹತ್ತಿರದಿ ನೆಸರನು, ಕಾಸಗಳ ಕುಂಕುಮದ ನೆಸರನು, ಬಾನಗಳ ಬಿಗುವನಿ ನೆಸರನು, ಕಣ್ಣು ತುಂಬ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ ಆ ಗುಂಬೆಯ ಪ್ರೇಮ ಸಂಜೆಯ, ಆ ಗುಂಬೆಯ ಪ್ರೇಮ ಸಂಜೆಯ, ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ, ಗೆಳತಿಯೇ. ಫ್ರೆಂಡ್ಸ್, ಇದೇ ಸೆಟಪ್ ಯೂಸ್ ಮಾಡಿಕೊಂಡು ನಾನು ಈಕೋ ಆಫ್ ಮಾಡ್ತೀನಿ ರೀ. ಹಾ ನೋಡಿ, ಇದೇ ಸೆಟಪ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸಿಂಗಿಂಗ್ ಕೆರಿಯರ್ನ ಎಂಜಾಯ್ ಮಾಡ್ಬೋದು ಡೈಲಿ ಬೇಸಿಸ್ನಲ್ಲಿ. ಇದೇ ಸೆಟಪ್ನಲ್ಲಿ ನೀವು ಫೇಸ್ಬುಕ್ ಲೈವ್ ಹಾಡ್ಬೋದು, ಸ್ಟಾರ್ ಮೇಕರ್ನಲ್ಲಿ ಹಾಡ್ಬೋದು, ಯೂಟ್ಯೂಬ್ ಲೈವ್ ಹಾಡ್ಬೋದು, ಯೂಟ್ಯೂಬ್ ಕವರ್ ಸಾಂಗ್ ರೆಡಿ ಮಾಡ್ಬೋದು. ಹಾಗಾಗಿ ನಿಮಗೆ ಇನ್ನೊಂದು 2 ಮೊಬೈಲ್ ಬೇಕಾಗತ್ತೆ, ಅಥವಾ ಒಂದು ಮೊಬೈಲ್, ಒಂದು PC ಅಥವಾ ಒಂದು ಲ್ಯಾಪ್ಟಾಪ್. ಯಾಕಂದರೆ ಒಂದರಲ್ಲಿ ಕರೆಗೆ ಪ್ಲೇ ಮಾಡಬೇಕು, ಇನ್ನೊಂದರಲ್ಲಿ ನೀವು ಲೈವ್ ಹೋಗಬೇಕು. ನೋಡಿ, ಈ ಸೆಟಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ದು ಪ್ರೈಸ್ ನಾನು ಆ್ಯಡ್ ಮಾಡಿಲ್ಲ. ಸೊ ಈ ಮಿಕ್ಸರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ರೇಟಲ್ಲಿ ಹತ್ರ 2700 3000 ರೇಟಲ್ಲಿ ಸಿಗುತ್ತೆ. ಈ ಮೈಕ್ ಬೇಟಾ ನಿಮಗೆ 550 ರುಪೀಸ್ನಲ್ಲಿ ಸಿಗುತ್ತೆ. ಹೆಡ್ಫೋನ್ ನಿಮಗೆ 300 ರುಪೀಸ್ನಲ್ಲಿ ಸಿಗುತ್ತೆ. ನಂದು ಇದು 300 ರುಪೀಸ್. 2 RCA ಕೇಬಲ್ ಹೇಳಿದೆ ಅಲ್ವಾ, ಈ RCA ಕೇಬಲ್ ನಿಮಗೆ 2ಗೆ 250 ರುಪೀಸ್ನಲ್ಲಿ ಸಿಗುತ್ತೆ. ಈ ಐರಿಕ್ ನಿಮಗೆ 550 ರುಪೀಸ್ನಲ್ಲಿ ಸಿಗುತ್ತೆ. ಈ ಕನೆಕ್ಟರ್ ನಿಮಗೆ 80 ರುಪೀಸ್ 100 ರುಪೀಸ್ನಲ್ಲಿ ಸಿಗುತ್ತೆ. ಆಮೇಲೆ ಒಂದು OTG ಕೇಬಲ್, ಈ ಮೊಬೈಲ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ನೀವು OTG ಕೇಬಲ್ ಬೇಕಾಗುತ್ತೆ. ಸೊ OTG ಕೇಬಲ್ ನಿಮಗೆ ಒಂದು 100 ರುಪೀಸ್ನಲ್ಲಿ ಸಿಗುತ್ತೆ. ಈ USB ಸೌಂಡ್ ಅಡಾಪ್ಟರ್ ನಿಮಗೆ ಸೌಂಡ್ ಸ್ಪ್ಲಿಟರ್ ಹೇಳ್ತಿರಲ್ವಾ, 220 ರುಪೀಸ್ನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಟೋಟಲ್ ಸೇರಿದ್ರೆ ನಮಗೆ ಹತ್ರ 5000 ರುಪೀಸ್ನಲ್ಲಿ ಒಂದು ಹೋಮ್ ಸ್ಟುಡಿಯೋ ಸೆಟಪ್. ನೋಡಿ, ಈ ಸೆಟಪ್ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ, ಯಾವ ಮನೆಗೆ ಹೋಗೋಂಗಿಲ್ಲ, ಬೇರೆ ಯಾರು ಸ್ಟುಡಿಯೋಗೆ ಹೋಗೋಂಗಿಲ್ಲ, ಯಾರಿಗೆ ರಿಕ್ವೆಸ್ಟ್ ಮಾಡೋಂಗಿಲ್ಲ. ಒಂದು 5000 ಇವತ್ತು ಡೇಟಲ್ಲಿ ನೀವು ಯಾವುದೋ ಒಂದು ಸ್ಟುಡಿಯೋಗೆ ಹೋಗಿ ಒಂದು ಸಾಂಗ್ ರೆಕಾರ್ಡ್ ಮಾಡಬೇಕಂದ್ರೆ ಮಿನಿಮಮ್ 5000 ಚಾರ್ಜ್ ಮಾಡ್ತಾರೆ. ಆ 5000 ರುಪೀಸ್ನಲ್ಲಿ ನೀವು ಎಲ್ಲ ಸೆಟಪ್ ತೊಗೊಂಬಿಟ್ರೆ ನೀವು ಸಿಂಗಿಂಗ್ ಲೈಫ್ನ ನೀವು ಎಂಜಾಯ್ ಮಾಡ್ಬೋದ್ರಿ. ನಾನು ಯಾವುದು ಪ್ರೊಫೆಷ್ನಲ್ ಪ್ಲೇಬ್ಯಾಕ್ ಸಿಂಗರ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ನಮ್ಮ ಥರ ನಿಮ್ಮ ಥರ ಹಾಬಿ ಇಟ್ಕೊಂಡು ನಮ್ಮ ಪ್ಯಾಷನ್ಗೋಸ್ಕರ ಹಾಡ್ತಾ ಇದ್ದೀವಲ್ವ, ಅಂತ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳ್ತೀನಿ ಅಂದರೆ, ಕನ್ನಡ ನನ್ನ ಮದರ್ ಟಂಗ್ ಅಲ್ಲ.
ಸೊ ಏನಾದರೂ ಡೌಟ್ ಇದ್ದರೆ ನೀವು ದಯವಿಟ್ಟು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ. ನನಗೆ ಕನ್ನಡ ಓದೋಕ್ಕೆ ಬರಲ್ಲ, ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಏನು ನಿಮ್ಮದು ಡೌಟ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ನಾನು ನಂಬರ್ ಕೊಡ್ತೀನಿ ರೀ, ಓಕೆನಾ? ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ಫ್ರೆಂಡ್ಸ್, ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬೇಗ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.